ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನನ್ನ ಹೆಸರು ಸವಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು, ನಿನ್ನ ಅರಿಯದವರಿಗೆ ನಿನ್ನ ಸಾಧನೆಯ ಶಿಖರದೊಂದಿಗೆ ಪರಿಚಯಿಸುತ್ತಾ ಇರು ಎಂಬಂತೆ ದ.ರಾ ಬೇಂದ್ರೆಯವರಂತೆ ನಾವು ನಮ್ಮನ್ನು ಪರಿಚಯಿಸುವುದಕ್ಕಿಂತ ನಮ್ಮ ಸಾಧನೆಯನ್ನು ಪರಿಚಯಿಸುತ್ತಾ ಗುರಿಯುತ್ತಾ ನಡೆಯೋಣ ಎಂದು ಹೇಳುತ್ತಾ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದ 2ನೇಯವರ ದ.ರಾ ಬೇಂದ್ರೆಯವರ ಜೀವನ ಶೈಲಿಯನ್ನು ಹೇಳಲು ಇಷ್ಟಪಡುತ್ತೇನೆ. ದ.ರಾ ಬೇಂದ್ರೆಯವರು ಕನ್ನಡ ವರಕವಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಇವರ 4 ತಂತಿ ಎಂಬ ಕವನ ಸಂಕಲನಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ದ.ರಾ ಬೇಂದ್ರೆಯವರು ಜನವರಿ 31, 1896ರಂದು ಧಾರವಾಡ ಜಿಲ್ಲೆಯ ಅಂಬವ ಹಾಗೂ ರಾಮಚಂದ್ರ ಬೇಂದ್ರೆ ಅವರ ಮಗನಾಗಿ ಜನಿಸಿದರು. ಇವರು ಸಾಮಾನ್ಯವಾಗಿ 20ನೇ ಶತಮಾನದ ಶ್ರೇಷ್ಠ ಕವಿಯಾಗಿ ಪ್ರಸಿದ್ಧರಾಗಿದ್ದಾರೆ ಹಾಗೂ ಕನ್ನಡದ ಗೀತ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಸುಮಾರು 70 ವರ್ಷ ಕಾಲ 1914ರಿಂದ 1986ರವರೆಗೆ